ಕಲಬುರಗಿ ನಗರದ ಸಾಯಿ ಮಂದಿರ ರಸ್ತೆಯಿಂದ ಗಂಗಾ ಅಪಾರ್ಟ್ಮೆಂಟ್ವರೆಗೂ ರಸ್ತೆ ಅಗಲೀಕರಣ ಸ್ಥಗಿತಗೊಳಿಸಿದ ಕಾಮಗಾರಿಯನ್ನು ಪುನರಾರಂಭಿಸಬೇಕೆಂದು ಜೈ ಕನ್ನಡಿಗರ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದತ್ತು ಎಚ್ ಬಾಸ್ಕಿ ಮಾತನಾಡಿದರು. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತು ಆರಿಸೋರಿಗೆ ಮನವಿ ಕೊಟ್ಟಿವಿ. ಏನು ಸಾಯಿ ಮಂದಿರ ಹಿಡ್ಕೊಂಡು ಏನು ಗಂಗಾ ಅಪಾರ್ಟ್ಮೆಂಟ್ ಹಿಡ್ಕೊಂಡು ಏನು ಅಲ್ಲಿಂದ ರಸ್ತೆ ಅಗಲೀಕರಣ ಮಾಡಿರ್ಬೇಕಂತ ಕೇಸಿ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡತ್ತೀವಿ. ಯಾಕಂದ್ರೆ ಅಲ್ಲಿ ಬರೀ 20 ಫೀಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾವೇನದ 60 ಫೀಟ್ ಅದ ಅಲ್ಲಿ ಎಕ್ಸೆಲ್ ಅಂದ್ರೆ 60 ಫೀಟ್ದಾಗೆ ಮಾಡ್ಬೇಕದು ರೋಡು. ಯಾಕಂದ್ರೆ ಅಲ್ಲಿ ಅಲ್ಲಂಪುರ ಪಾಟೀಲ್ ಅವರು ಬಂದಿದ್ದರು, ಮಹಾನಗರ ಪಾಲಿಕೆ ಕಮಿಷನರು ಬಂದಿದ್ದರು. ಬಂದು ಕೇಸಿ ಅಲ್ಲೇ ಪರಿಶೀಲನೆ ಮಾಡಿ ಕೇಸಿ ಅಲ್ಲೇ ವಿಸಿಟ್ ಹೊಡೆದು ಕೇಸಿ ಇದೆಲ್ಲ ಅಪಾರ್ಟ್ಮೆಂಟ್ಗಳು ಎಲ್ಲ ಏನವ ಮನೆಗಳಾಯಿತು, ಏನು ಹಾಸ್ಪಿಟಲ್ಗಳಾಯಿತು, ಏನವ ಇಲ್ಲಿ ಮನೆಗಳದು ಅಷ್ಟು ಹೊಡಿರಿ ಅನ್ಕೇಸಿ ಹೇಳಿದ್ರು ಅವರೇ ಸ್ಪಾಟಿದಾಗ. ನಾನೇ ಸ್ಪಾಟಿಗೆ ನಾನೇ ಹೋಗಿದ್ದೆ. ಸ್ಪಾಟಿಗೆ ಹೋಗಿ ನಾನೇ ಹೋಗಿ ತೋರಿಸಿ ರಸ್ತೆ ಅಗಲೀಕರಣ ಮಾಡ್ರಿ ಅಂತ ನಾವು ಹೋಗಿದ್ದೆ. ಹೋದ್ಮ್ಯಾಕ ಏನಂದಾಗ ಏನು ಲ್ಯಾಂಡ್ ಆರ್ಮಿ ಏನು ಇಂಜಿನಿಯರ್ ಅರ ಅವರು ಒಂದು ಅದ್ರೊಳಗೆ ಶಾಮಿಲಾರ. ಯಾಕಪ್ಪ ಅಂದ್ರೆ ಶಾಮಿಲ್ ಎದಕ್ಕಾರ ಅಂತಂದ್ರೆ ಅಲ್ಲಿ ಯಾವುದೋ ನೆಗ್ಲೆಕ್ಟ್ ಮಾಡತ್ತಾರೆ. ಯಾಕಂದ್ರೆ ರಸ್ತೆ ಮಾಡ್ರಪ್ಪ ಅಂತಂದ್ರೆ ಅವರು ಅಷ್ಟೇ ಮಾಡ್ತೀನಿ, 20 ಫೀಟ್ ಮಾಡ್ತೀನಿ, ಅಷ್ಟೇ ಮಾಡ್ತೀನಿ ಅಂದ್ರೆ ಅಲ್ಲಿ ಎಲ್ಲರೂ ಏನು ಜನ ಏನದ ಸಾಯಿ ಮಂದಿರ ಏನೋ ಸುತ್ತಮುತ್ತ ಗ್ರಾಮಸ್ಥರ ಅಲ್ಲೆಲ್ಲ ಬಂದ ಕೇಸ ಅವರು ಒಂದು ಮನವಿ ಕೊಟ್ಟಿದ್ದಾರೆ, ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನಾವು ರಸ್ತೆ ರೊಕ್ಕ ಭೀ ಮಾಡಿದ್ದೀವಿ. ಅಲ್ಲಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾವು ಒಂದು ಏನು ರಾಮ ಮಂದಿರ ಮೇಲೆ ಬಂದು ಕೊಡ್ಬೇಕಂತ ಕೇಸ್ ಕೊಟ್ಟಿದ್ದೀವಿ. ಅವಾಗ ಭೀ ಮಾಡಿದಾಗ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಇನ್ನೂ ತಕ್ಕ ಮಾಡಿದ್ದಿಲ್ಲ. ಅದ್ರೊಳಗೆ ಶಾಮಿಲಾರ ಲ್ಯಾಂಡ್ ಆರ್ಮಿ ಆಫೀಸರ್ಗಳು ಅದ್ರೊಳಗೆ ಶಾಮಿಲಾರ. ಯಾಕೆ ಶಾಮಿಲಾರ ಅಂದ್ರೆ ಅದ್ರೊಳಗೆ ಶಾಮಿಲಾರ ಆಫೀಸರ್ ಭೀ ಅದಕ್ಕೆ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೋಬೇಕು. ಯಾಕಂದ್ರೆ ಅದ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು ಅವ್ರ ಮ್ಯಾಗ. ಯಾಕಂದ್ರೆ ಕಳಪೆ ಕಾಮಗಾರಿ ಅದ. ಯಾಕೆ ರೋಡ್ ಅಂದರು, ಯಾಕಂದ್ರೆ ಈಗ ಮಾಡ್ಬೇಕಂದ್ರೆ ಅಲ್ಲಿ ನೀರು ಹೊಡಿಬೇಕು, ದುಮುಸ್ ಹೊಡಿಬೇಕು, ರೂಲರ್ ಆಡಿಸ್ಬೇಕು. ಇನ್ನತ್ತಾಗ ರೂಲರ್ ಆಡಿಸಿಲ್ಲ ಏನಾಯ್ತಲ್ಲ ಬರೀ ಅದು ಕಟ್ಟಕ್ಕೆ ಹಾಕ್ಯಾರ, ಬರೀ ಅಷ್ಟೇ ಕಟ್ಟಕ್ಕೆ ಹಾಕಿ ಅಷ್ಟೇ ಬಿಟ್ರೆ ಅಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದ. ಮೊನ್ನೆ 17 ತಾರೀಕು ಸಾಯಿ ಮಂದಿರ ಜಾತ್ರೆ ಇತ್ತು. ಅಲ್ಲಿ ಮಹಿಳೆಯರ ತಳಗ ಬಿದ್ದಿದ್ದಾಳೆ. ಅಲ್ಲಿ ಗಾಡಿ ತೊಗೊಂಡ್ಬರ್ಬೇಕಂದ್ರೆ ಭಾಳ ಅಸ್ತವ್ಯಸ್ತ ಆಗ್ಲತ್ತದ ಜನರಿಗೆ. ಅಲ್ಲಿ ಕೂಡಲೇ ಅದು 60 ಫೀಟ್ ರೋಡ್ ಆಗಬೇಕು. ರೋಡ್ ಆಗಲಿಲ್ಲ ಅಂದ್ರೆ 60 ಫೀಟ್ ಮಾಡಲಿಲ್ಲ ಅಂದ್ರೆ ಅದು ಹೊಣೆಗಾರ ಯಾರಂದ್ರೆ ಲ್ಯಾಂಡ್ ಆರ್ಮಿ ಆಫೀಸರೇ ಹೊಣೆಗಾರ. ಅದಕ್ಕೆ ದಯವಿಟ್ಟು ಏನು MLA ಅವರು ಬಂದಿದ್ದಾರೆ, ಅದು MLA ಅವರು ಭೀ ಹೇಳಿದಾರೆ. ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಭುವನೇಶ್ವರ ಕಮಿಷನರ್ ಇದ್ದಾಗೆ ಆಗಿದೆ ಅದು. ಯಾಕಂದ್ರೆ ಅಲ್ಲಿ ಬಂದಾಗ ನಾವು ಅವ್ರಿಗೆ ಇಂದ್ರಿಸಿ ಸ್ಪಾಟಿಗೆ ಹೋಗಿ ಎಲ್ಲ ತೋರಿಸಲಿ ಗ್ರಾಮಸ್ಥರು ಹೇಳಿದ್ರೆ ಜಲ್ದಿ ರೋಡ್ ಮಾಡ್ರಿ ಅಂತ ಹೇಳ್ಯಾರ. ಆ ರೋಡ್ ಮಾಡ್ಬೇಕಂದ್ರೆ ಅದ್ರ ಅಲ್ಲಿ ಕಳಪೆ ಕಾಮಗಾರಿ ಅದು ಲ್ಯಾಂಡ್ ಆರ್ಮಿ ಅದ. ಕಳಪೆ ಕಾಮಗಾರಿ ಲ್ಯಾಂಡ್ ಆರ್ಮಿ ಆಫೀಸರ್ ಮಾಡತ್ತಾನ. ಅದಕ್ಕೂ ಅದು ಹೋದ್ರೆ ಆಫೀಸ್ದಾಗ ಹೋದ್ರೆ ಒಟ್ಟು ನಮ್ಮ ಮೀಟಿಂಗ್ ಅದ 1 ತಿಂಗಳದ ಏನು ಮೀಟಿಂಗ್ ಇರ್ತದೆ. ಏನು ಮೀಟಿಂಗ್ ಮಾಡಿದಪ್ಪ ಇನ್ನತ್ತಕ ಲ್ಯಾಂಡ್ ಆರ್ಮಿ ಆಫೀಸರ್ ಏನು ಮಾಡಿದಿ? ಬರೀ ಮೀಟಿಂಗ್ ಅದ ಅಂತ ಹೇಳ್ತೀವಿ. ಅವ್ರ ಮೇಲೆ ಕಠಿಣ ಕ್ರಮ ತೊಗೊಬೇಕು. ಆರಿಸಿವ್ರಿ ದಯವಿಟ್ಟು ಏನು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಲಿಲ್ಲ ಅಂದ್ರೆ ಮುಂದಿನ ದಿನ ರಾಮ ಮಂದಿರ ನಾವು ಏನು ವೃತ್ತ ಏನು ಕ್ರಮ ತೊಗೋಬೇಕಂತದ. ಅಲ್ಲಿ ವೃತ್ತದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಂತದಕ್ಕೆ ಎಚ್ಚರಿಕೆ ಹೇಳಕತ್ತೀವಿ ನಾವು. ದಯವಿಟ್ಟು ಆರಿಸೋರಿಗೆ ಅದು ಗಮನ ತೋರಿ ಅವ್ನ ಲ್ಯಾಂಡ್ ಆರ್ಮಿ ಆಫೀಸರ್ ಮ್ಯಾಗ. ಮತ್ತು ಅಲ್ಲಿ ಏನು ಗ್ರಾಮಸ್ಥರು ಏನು 60 ಫೀಟ್ ರೋಡ್ ಹೇಳ್ತಾರೆ ಅದು ಪೂರಾ ಅಗಲಾಗಬೇಕು. ಮತ್ತು ನೋಟಿಸ್ ಅದ ನಮ್ಮಲ್ಲಿ ಮಹಾನಗರ ಕಮಿಷನರ್ ಏನೋ ನೋಟಿಸ್ ಕೊಟ್ಟಾರ. ಅದು ಪೂರಾ ಅಲ್ಲಿ ಏನು ಮಾಡ್ಯಾರ ಮಾರ್ಕ್ ಮಾಡ್ಯಾರ, ಹೊಡಿಬೇಕಂತ ಹೇಳ್ಯಾರ. ಅಲ್ಲಿ ಇನ್ನತ್ತಕ್ಕೆ ಭೀ ಮಾಡಿಲ್ಲ. ಅದಕ್ಕೆ ಕ್ರಮ ತಗೋರಂತ ಮಹಾನಗರ ಪಾಲಿಕೆಗೆ ಭೀ ಎಚ್ಚರಿಕೆ ಹೊಳತೀನಿ. ಮತ್ತು DC ಅವರು ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ DC ಅವ್ರಿಗೆ ಭೀ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಆರಿಸೋರಿಗೆ ಭೀ ಗೊತ್ತದ ಅಲ್ಲಿ ಏನದ ಅಂತ ಕೇಸ ಅವ್ರಿಗೆ. ಅದಕ್ಕೆ ಕ್ರಮ ತೋಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಮ ಮಂದಿರ ರಸ್ತೆಯನ್ನು ಬಂದು ಕೊಡ್ಬೇಕಂತ ಕರೆ ಕೊಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ.